ಡೇ ಒನ್ನಿಂದ ಉಪೇಂದ್ರ ಸರ್ ಒಂದು ಬೆಂಬಲ ಈ ಒಂದು ಚಿತ್ರತಂಡಕ್ಕೆ ಇದೆ. ಈ ಟೈಟ್ಲ್ ಕೂಡ ಉಪೇಂದ್ರ ಸರ್ ಮನೆಯಲ್ಲೇ ಲಾಂಚ್ ಮಾಡಿದಂಥದ್ದು. ಸಿನಿಮಾ ಪೂರ್ತಿ 2 ಅವರ್ ಕೂತು ಉಪೇಂದ್ರ ಸರ್ ಫುಲ್ ನೋಡಾದ್ಮೇಲೆ ಅಭಿಮನ್ಯು ಅವರದು ಸುಮಾರು ಮಧ್ಯರಾತ್ರಿ 1 ಗಂಟೆ ರಾತ್ರಿ ಫೋನ್ ಮಾಡ್ಬಿಟ್ಟು, ಏನಪ್ಪಾ ಆಕ್ಟಿಂಗ್ ಮಾಡಿದ್ಯಾ, ನಿಮ್ ತಂದೆ ಇದ್ದಿದ್ರೆ ಇವತ್ತು ಖುಷಿ ಆಗ್ಬಿಡ್ತಾ ಇದ್ರಪ್ಪ, ಆ ತರ ಆಕ್ಟಿಂಗ್ ಮಾಡಿದ್ಯಾ. ನಾನು ಕಾಂತಾರ 2 ಸರಿ 3 ಸರಿ ಪಿಕ್ಚರ್ ನೋಡಿದ್ದೀನಿ. ನಾನು 2 ಸರಿ ನೋಡಿದ್ರು ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿರೋಂಥ ಒಂದು ಚಿತ್ರಕಥೆ ಅದು. ವೈಟ್ ಮಾಸ್ಟರ್ಗೆ ಬುಕ್ ಮಾಡ್ಕೊಂಡು ಕರ್ಕೊಂಡ್ಬಿಟ್ಟು ತಮಿಳಲ್ಲಿ ಕಾಶಿ ಅನ್ಬಿಟ್ಟು ಅವರೆಲ್ಲ ದೊಡ್ಡ ರಜನಿಕಾಂತ್ ಜೊತೆಲಿ, ವಿಜಯ್ ಸೇತುಪತಿ ಇಂಥವ್ರ ಜೊತೆಲೆಲ್ಲ ಅವರು ಕೆಲಸ ಮಾಡಿರುವಂತ ಒಂದು ಫೈಟ್ ಮಾಸ್ಟರ್. ಸಿನಿಮಾ ಅಂತಂದ್ರೆ ಸ್ವಲ್ಪ ಭಯನೂ, ದೊಡ್ಡವರೇ ಘಟಾನುಘಟಿಗಳೇ ಇದರಲ್ಲಿ ಅಲ್ಲಾಡೋಗ್ಬಿಟ್ಟಿದ್ದಾರೆ. ಪ್ರತಾಪ್ ನಾರಾಯಣ್ ಅಂತೂ ರಗಡ ಬಿಡಿ, ಅದು ಹೇಳ್ತೀನಲ್ಲ, ಇದು ಈ ಸಿನಿಮಾ ಒಂದು ಟಾಕ್ ಅಂತೂ ಗ್ಯಾರಂಟಿ ಆಗುತ್ತೆ. ಅದು ಇತ್ತೀಚೆಗೆ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ನಾನು ಸಿನಿಮಾ ಕೂತ್ ನೋಡ್ತಾ ಇರ್ತಿದ್ದೆ, ನಾವೇನ್ ತಪ್ಪು ಮಾಡಿದೀವಿ ಸಿನಿಮಾದಲ್ಲಿ, ಇವ್ರೇನ್ ಮಾಡಿದ್ದಾರೆ, ಇದೆಷ್ಟು ಚೆನ್ನಾಗಿ ಬಂದಿದೆ, ಇದ್ಯಾಕೆ ಹಿಂಗ್ ಬಂತು ಅನ್ನೋದು ಎಲ್ಲಾ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ನಮ್ದು ಅದ್ಭುತವಾಗಿದೆ ಅಂತ ಹೇಳ್ತೀವಿ. ಸೂರಿ ಲವ್ ಸಂಧ್ಯಾ ಅಂತ ಅನ್ಬಿಟ್ಟು ಗಾಡ್ ಇಸ್ ಡಿವಿಲ್ ಮೈಂಡೆಡ್ ಅಂತ ಇಟ್ಬಿಟ್ವಿ ನಾವು. ದೊಡ್ಡ ಒಂದು ಅರ್ಥ ಇದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣ್ ಅಂತ. ಸೊ ಇವತ್ತು ನನ್ನ ಜೊತೆಗೆ ಸೂರಿ ಲವ್ ಸಂಧ್ಯಾ ಚಿತ್ರದ ನಿರ್ಮಾಪಕರು KT ಮಂಜುನಾಥ್ ಸರ್ ನನ್ನ ಜೊತೆಗಿದ್ದಾರೆ. ಸೊ ಈ ಸಿನಿಮಾ ಒಂದಷ್ಟು ವಿಚಾರಗಳಿಂದ ಆಲ್ರೆಡಿ ಸುದ್ದಿಯಲ್ಲಿದೆ, ಸದ್ದು ಮಾಡ್ತಿದೆ, ತುಂಬ ವಿಶೇಷವಾಗಿ ಕಾಣ್ತಿದೆ, ಭರವಸೆ ಹುಟ್ಟಿಸಿರುವಂಥ ಪಿಕ್ಚರು. ಸೊ ಇದೇ 6ನೇ ತಾರೀಕು ಗುರುವಾರ, ಯೂಶ್ವಲಿ ಅಣ್ಣವ್ರ ಮನೆ ಸಿನಿಮಾಗಳು ಗುರುವಾರ ರಿಲೀಸ್ ಆಗ್ತಿತ್ತು. ಸೊ ಗುರುವಾರ ಬರೋದಕ್ಕೆ ಇವರು ಡಿಸೈಡ್ ಮಾಡಿದ್ದಾರೆ. ಸೊ ನಿರ್ಮಾಪಕರು ನನ್ನ ಜೊತೆಗಿದ್ದಾರೆ. ಒಂದಷ್ಟು ವಿಶೇಷ ವಿಚಾರಗಳು, ಬಿಕಾಸ್ ಉಪೇಂದ್ರ ಸರ್ ಇವರನ್ನ ದ್ವಾರಕೀಶ್ ಅವ್ರಿಗೆ ಹೋಲಿಸಿದ್ದಾರೆ. ಸೊ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಫಸ್ಟಿಗೆ ಒಂದು ಅಂದರೆ ಉಪೇಂದ್ರ ಅಂತ ಲೆಜೆಂಡು, ನಿಮ್ಮನ್ನು ದ್ವಾರಕೀಶ್ ಅವ್ರಿಗೆ ಹೋಲಿಸ್ತಾರೆ, ಆ ಥರ ಸಿನಿಮಾಗಳು ಮಾಡಲಿ ಅಂತ ಹಾರೈಸ್ತಾರೆ. ಸೊ ಸಿನಿಮಾ ನೋಡಿ ಇದುವರೆಗೂ ನಾವು ಉಪೇಂದ್ರ ಅವ್ರು ನೋಡಿರಲಿಲ್ಲ ಆ ಥರ ಎಕ್ಸೈಟಾಗಿ ಮಾತಾಡೋದು. ಸೊ ಅದು ನಿಮ್ಮ ಪಿಕ್ಚರ್ಗೆ ಅವರು ಅಷ್ಟು ಎಕ್ಸೈಟಾಗಿ ಮಾತಾಡಿದ್ದಾರೆ. ಸೊ ಅದೇ ಕಾರಣಕ್ಕೆ ನಿಮ್ಮನ್ನು ನಾನು ಮಾತಾಡಿಸ್ಬೇಕು ಅಂತ ಬಂದೆ ಇವತ್ತು. ಥ್ಯಾಂಕ್ ಯು. ಸೊ ಅಂಥದ್ದು ಏನಾಗಿದೆ ಇದು ಅಂತ ಹೇಳಿ. ಏನಿಲ್ಲ, ಈಗ ಡೇ ಒನ್ನಿಂದ ನಮ್ಮ ಉಪೇಂದ್ರ ಸರ್ ಒಂದು ಬೆಂಬಲ ಈ ಚಿತ್ರತಂಡಕ್ಕೆ ಇದೆ. ಒಂದು ಅದಾದಮೇಲೆ ಈ ಟೈಟ್ಲು ಕೂಡ ಉಪೇಂದ್ರ ಸರ್ ಮನೆಯಲ್ಲೇ ಅವರ ಅಮೃತಾಸ್ತ್ರದಿಂದನೇ ಲಾಂಚ್ ಮಾಡಿದಂಥದ್ದು. ಅದಾದಮೇಲೆ ನಾವು ದುಬೈಯಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮ್ ಟೈಮಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡ್ಬೇಕು ಸರ್, ನೀವು ಫ್ಯಾಮಿಲಿ ಬರಬೇಕು ನೀವು. ನಾನು ಇದೇ ಥರ ಹೇಳಿದೆ, ನೀವು ಗಂಡ ಹೆಂಡತಿ ಪಾರ್ವತಿ ಪರಮೇಶ್ವರ ಥರ ಬಂದು ನಮ್ಮ ಸಿನಿಮಾ ನೋಡಿ ಹರಿಸ್ಬೇಕು ಸರ್, ಏನಿದೆ ಅದು ನೀವು ನೋಡಿ ಒಂದು ರಿಸಲ್ಟ್ ಕೊಡಿ ಸರ್, ಜಿನಿನಾಗೆ ಏನೋ ಲೆಕ್ಕಾಚಿತ್ರ ಕೇಳಿದೆ ಅವ್ರನ್ನ. ಸೊ ಆಯಿತು, ರೆಡಿ ಮಾಡಪ್ಪ ಅಂಥೇಳಿ ಅಲ್ಲಿ ಒಂದು ದುಬೈಯಲ್ಲಿ ನಾವೆಲ್ಲ ಒಂದು ಚಿತ್ರತಂಡ ಒಂದಷ್ಟು ಹೋಗಿ ಏನೋ ಒಂದು ಕಾರ್ಯಕ್ರಮ ಮಾಡೋ ಟೈಮಲ್ಲಿ ಸರ್ ಎಲ್ಲ ಬಂದು ಸಿನಿಮಾ ಫುಲ್ ನೋಡಾದಮೇಲೆ ಒಂದು ಕೆಲವೊಂದು ಬರ್ತಕ್ಕಂಥ ಈ ನಮ್ಮ ಕಾಶಿನಾಥ್ ಅಭಿಮನ್ಯು ಅವರು ನಟನೆ, ಆ ಒಂದು ಆ್ಯಕ್ಷನ್ನು ಅವ್ರಿಗೆ ತುಂಬ ಇಂಪ್ರೆಸ್ ಆಗೋಯ್ತು. ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ಮನುಷ್ಯ, ನಿಜ ಹೇಳಬೇಕು ಅಂದರೆ ಸಖತ್ ಕಷ್ಟ ಬಿದ್ದಿದ್ದಾನೆ. ಈ ಸಿನಿಮಾ ಅವ್ರಿಗೆ ಬ್ರೇಕ್ ತಂದು ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ, ರಾಯರ ಪ್ರೇರಣೆ. ನಾನು ಜಾಸ್ತಿ ನಂಬಿರೋದು ನಮ್ಮ ಮಂತ್ರಾಲಯ ಗುರು ಶ್ರೀಮನ್ ರಾಘವೇಂದ್ರ ರಾಯರನ್ನ ನಾನು ನಂಬಿದ್ದೀನಿ. ಸೊ ಅವತ್ತು ಅವರ ಒಂದು ಜನ್ಮದಿನ, ಒಂದು 6ನೇ ತಾರೀಕು ಗುರುರಾಯರದು ಒಂದು ಬರ್ತ್ಡೇ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಅವತ್ತಿನ ದಿನ ನಮಗೆ ಅಲ್ಲಿ ಮಂತ್ರಾಲಯದಿಂದನೇ ಕೊಟ್ಟಿರುವಂಥ ಡೇಟಿಂದ ಭಗವಂತ ರಾಯರ ಪಾದದಲ್ಲಿ ನಾನು ಈ ಸಿನಿಮಾ ಇಡ್ತಾ ಇದ್ದೀನಿ. ರಾಯರು ಯಾವ ರೀತಿ ಇದನ್ನು ತೊಗೊಂಡೋಗ್ತಾರೆ, ನಮ್ಮ ಸದಾನಂದ ಮಹಾರಾಜರು ಯಾವ ರೀತಿ ಇದನ್ನು ಆಶೀರ್ವದಿಸ್ತಾರೆ ಅನ್ನೋದು ಜನಗಳ ಥ್ರೂ ನಮಗೆ ಕಾದು ನೋಡಬೇಕಾಗಿದೆ. ಸೊ ಸಿನಿಮಾ ಪೂರ್ತಿ 2 ಅವರ್ ಕೂತು ಉಪೇಂದ್ರ ಸರ್ ಫುಲ್ ನೋಡಾದ್ಮೇಲೆ ತುಂಬ ಚೆನ್ನಾಗಿ ಮಾಡಿದೆ ಮಂಜು, ಒಳ್ಳೆ ಮೇಕಿಂಗ್ ತುಂಬ ಚೆನ್ನಾಗಿದೆ. ನಮ್ಮ ಪ್ರಿಯಾಂಕಾ ಮೇಡಮ್ ಅಷ್ಟೇ ತುಂಬ ಚೆನ್ನಾಗಿ ಮೇಕಿಂಗ್ ಮಾಡಿದ್ದೀರಾ, ಒಳ್ಳೆ ಚಿತ್ರತಂಡ ನಿಮ್ಮದು, ಒಳ್ಳೆ ಚೆನ್ನಾಗಿ ಆ್ಯಕ್ಟಿಂಗ್ ಬಂದಿದೆ ಅಂತೆಲ್ಲ ಮಾತಾಡಾದ್ಮೇಲೆ ನನಗೆ ಅಭಿಮನ್ಯು ಅವರದು ಸುಮಾರು ಮಧ್ಯರಾತ್ರಿ 1 ಗಂಟೆ ರಾತ್ರಿ ಫೋನ್ ಮಾಡಿಬಿಟ್ಟು, ಇವರೆಲ್ಲ ಫಿಲಮೆಲ್ಲ ನೋಡಾದ್ಮೇಲೆ 1 ಗಂಟೆ ರಾತ್ರಿ ಅಭಿದು ನಂಬರ್ ಕೊಡು ಮಂಜು, ನಾನು ವಿಶ್ವಾಸ ಹೇಳಬೇಕು, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ. ಕೆಲವರು 2-3 ಇಂಟರ್ವ್ಯೂಲಿ ಹೇಳಿದ್ದಾರೆ, ಏನಪ್ಪ ಆ್ಯಕ್ಟಿಂಗ್ ಮಾಡಿದ್ಯಾ, ನಿಮ್ಮ ತಂದೆ ಇದ್ದಿದ್ರೆ ಇವತ್ತು ಫುಲ್ಲು ಖುಷಿಯಾಗ್ಬಿಡ್ತಾ ಇದ್ದಾರಪ್ಪ, ಆ ಥರ ಆ್ಯಕ್ಟಿಂಗ್ ಮಾಡಿದೆ. ನನಗೆ ಯಾವುದೋ ನಿಜ ಹೇಳ್ತೀನಿ, ಅವ್ರು ಆ ಥರ ಕಾಮೆಂಟು ಯಾವುದಕ್ಕೂ ಕೊಡಲ್ಲ ಸಾಮಾನ್ಯವಾಗಿ. ಅಷ್ಟು ಅವರು ಲಾಸ್ಟ್ ಆ ಕ್ಲೈಮ್ಯಾಕ್ಸ್ ಏನು ಒಂದು 20 ನಿಮಿಷ ಆ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಅದ್ಭುತ. ಯಾಕಂದರೆ ಆ ಮನುಷ್ಯ ಆ ಒಂದು ಇದರಲ್ಲಿ ಫುಲ್ ಇನ್ವಾಲ್ವ್ ಆಗಿ ಆ ಮನುಷ್ಯನ್ನೇ ಮರ್ತುಬಿಟ್ಟಿದ್ದಾನೆ. ಆ ಥರ ಒಂದು ಆ್ಯಕ್ಟಿಂಗಲ್ಲಿ ತೊಡಗಿಸ್ಕೊಂಡು ಈ ಒಂದು ಏನು ಈ ಕಾಂತಾರ ಇದರಲ್ಲಿ ಈ ನಮ್ಮ ರಿಷಬ್ ಶೆಟ್ಟಿ ಸಾಹೇಬರು ಅವರ ಆ ಒಂದು ಇದಕ್ಕೆ ಯಾವ ರೀತಿ ಇನ್ವಾಲ್ವ್ ಆಗಿ ಅವರೇ ಮರ್ತು ಬಿಡ್ತಾರೆ.
ಆ ನಿಟ್ಟಿನಲ್ಲಿ ನಿಜ ಹೇಳ್ಬೇಕು ಅಂದರೆ ಆ ಒಂದು ಕ್ಲೈಮ್ಯಾಕ್ಸ್ ಸನ್ನಿವೇಶನ್ ಈ ಒಂದು ಎರಡನ್ನೂ ಮ್ಯಾಚ್ ಮಾಡ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ನಿಜ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದು ಜನನೂ ನೋಡ್ತಾರೆ. ಈಗ ನಾನು ಇವಾಗ ಇಷ್ಟು ಹೇಳ್ತಾ ಇದ್ದೀನಿ ಅಂತಂದರೆ ಆ ಮ್ಯಾಚಿಂಗ್ ಇಲ್ಲದೆ ನಾನು ಮಾತಾಡೋಣ. ನಾನು 100 ಪಿಕ್ಚರ್ ನೋಡಿರ್ತೀನಿ. ನಾನು ಕಾಂತಾರ 2 ಸರಿ 3 ಸರಿ ಪಿಕ್ಚರ್ ನೋಡಿದ್ದೀನಿ. ನಾನು ಎಷ್ಟು ಸರಿ ನೋಡಿದ್ರು ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿರೋಂಥ ಒಂದು ಚಿತ್ರಕಥೆ ಅದು. ಸೊ ಆ ರೀತಿ ಬಂದಿರೋದ್ರಿಂದ ನಾನು ಉಪೇಂದ್ರ ಸಾರು ಮನಸ್ಪೂರ್ವಕವಾಗಿ ನಮ್ಮ ಸಿನಿಮಾಗೆ ಹರಿಸಿದ್ದಾರೆ. ಎಲ್ಲ ಒಂದು ಲ್ಯಾಂಗ್ವೇಜಲ್ಲೂ ಮಾಡು, ತುಂಬ ಚೆನ್ನಾಗಿ ಬಂದಿದೆ ಮೇಕಿಂಗ್ ಮಂಜು ಅಂತ ನಮಗೆ ಮೊನ್ನೆ ಟ್ರೈಲರ್ ರಿಲೀಸ್ ಮಾಡೋ ಟೈಮಲ್ಲೇ ಹೇಳಿದ್ರು ಅವರು. ಸರ್ ನೋಡೋಣ, ಫಸ್ಟು ನಮ್ಮ ಈ ಕನ್ನಡಿಗರು ಆಶೀರ್ವದಿಸಲಿ, ಅದಾದಮೇಲೆ ಭಗವಂತನ ಇಚ್ಛೆ ಯಾವ ರೀತಿ ನಮ್ಮ ರಾಯರ ಆಶೀರ್ವಾದ ಇದೆ ಆ ಪ್ರಕಾರ ಹೋಗೋಣ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿದ್ದೀನಿ ಸರ್ ನಾನು ಅವ್ರಿಗೆ. ಆ್ಯಕ್ಚುಲಿ ನೀವು ನಿಮ್ಮ ಹಿನ್ನೆಲೆ ಉದ್ಯಮನೇ ಬೇರೆ, ಇಂಡಸ್ಟ್ರಿಗೆ ಯಾಕೆ ಬಂದ್ರಿ, ಈ ಒಂದು ಸಿನಿಮಾನೇ ಏನಕ್ಕೆ ಮಾಡಬೇಕು ಅಂತ ಅನ್ನಿಸ್ತು ಅಂತ ಕುತೂಹಲ ನನಗೆ. ಹೌದು, ಇಲ್ಲ ನಮ್ಮ ಹಿನ್ನೆಲೆ ಬಂದು ನಂದು ರಿಯಲ್ ಎಸ್ಟೇಟು. ಆಲ್ಮೋಸ್ಟ್ ಎಲ್ಲ ರಿಯಲ್ ಎಸ್ಟೇಟ್ನವರು ಬಂದು ಸಿನಿಮಾಗೆ ಬಂದು ಹಾಳಾಗ್ಬಿಟ್ಟು ಅವರು ಎಲ್ಲ ಮಾಡಿರೋದೆಲ್ಲ ಕಳ್ಕೊಂಡು ಕೆಲವರು ನಾವು ನೋಡಿರ್ತಕ್ಕಂಥ ನನಗೆ ಗೊತ್ತಿರೋ ನನ್ನ ಸರ್ಕಲಲ್ಲೇ ನೋಡಿದ್ದೀನಿ. ಆದರೆ ಈ ಸಿನಿಮಾ ರಂಗಕ್ಕೆ ಬಂದಿರೋದು ನಾನು ಅವಾಗಲೂ ಹೇಳಿದ್ದೀನಿ, ಇವಾಗಲೂ ಹೇಳ್ತೀನಿ, ನಾವು ಯಾವುದೇ ಶೋಕಿ ಇದಕ್ಕೆ ನಾವು ಬಂದಿಲ್ಲ. ಆ್ಯಸ್ ಎ ಪ್ಯೂರ್ಲಿ ಬಿಸ್ನೆಸ್ ಮ್ಯಾನ್. ನಾವು ಇದರಲ್ಲಿ ಏನಾದರೂ ಒಂದು ನೆಲೆಗಾಣನ ಸರಸ್ವತಿ ದೇವಿ ಪಾದದಲ್ಲಿ ನಾವು ಸರಸ್ವತಿ ನಮ್ಮನ್ನು ಬರಮಾಡ್ಕೊಳ್ಳೋದ್ರಲ್ಲಿ ಐತೆ. ಅಷ್ಟು ಸುಲಭ ಅಲ್ಲ ಸಿನಿಮಾ, ಎಲ್ಲರಿಗೂ ಒಲ್ದು ಬರೋಲ್ಲ. ಆ ಸರಸ್ವತಿ ಯಾವ ರೀತಿ ನಮ್ಮನ್ನು ಬರಮಾಡ್ಕೊಂತಲ್ಲ ಅನ್ನೋದು ಈ ಸಿನಿಮಾ ಮೂಲಕ ನೋಡಬೇಕಾಗಿದೆ. ಆದರೆ ನಾನು ಆನೆಸ್ಟ್ಲಿ ಒಂದು ನೀಟಾಗಿ ಒಂದು ವೈಟ್ ಶೀಟ್ ಥರ ಇದರಲ್ಲಿ ನೀಟಾಗಿ ನಾನು ಮಾಡಿದ್ದೀನಿ ಈ ಸಿನಿಮಾ. ನಮ್ಮ ಚಿತ್ರತಂಡದಲ್ಲಿ ಸುಮಾರು 15-20 ದಿವಸ ಸುದೀರ್ಘವಾಗಿ ನಿದ್ದೆಗೆಟ್ಟು ರಾತ್ರಿ ಸಾಯಂಕಾಲ 6 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆದರೆ ಬೆಳಗಿನ ಜಾವ 4:15ವರೆಗೂ ಡಬಲ್ ಕಾಲ್ ಶೀಟಲ್ಲಿ ಕೆಲಸ ಮಾಡಿದ್ದಾರೆ. ಯಾರೂ ನಿದ್ದೆ ಮಾಡ್ತಾರಲ್ಲ. ನಾನೇ ಕಂಟಿನ್ಯೂ ಒಂದು 10-12 ದಿವಸ ಬೆಳಗಿನ ಜಾವ 3-3:30 ಮನೆಗೆ ಬಂದಿದ್ದೀನಿ. ಊಟ ಇಲ್ಲ, ನಿದ್ದೆ ಇಲ್ಲ, ಆಟ ಸೆಟ್ಗೆಲ್ಲ ಹೋದಾಗ ಯಾಕಂದ್ರೆ ಹೋಗಲೇಬೇಕು, ಜವಾಬ್ದಾರಿ. ಸೊ ತುಂಬ ಕಷ್ಟ ಬಿದ್ದು ಈ ಒಂದು ಸಿನಿಮಾ ನಾವು ಮಾಡಿದ್ದೀವಿ. ಕಂಟಿನ್ಯೂ ನಮ್ಮ ಹೀರೋಗಿರ್ಬೋದು, ನಮ್ಮ ಹೀರೋಯಿನ್ಗಿರ್ಬೋದು 1 ವಾರ 10 ದಿವಸ ನಿದ್ದೆ ಇಲ್ಲ ಅವ್ರಿಗೆ ಪಾಪ. ಬರಲೇಬೇಕು, ಆ ಒಂದು ಕಾನ್ಸೆಪ್ಟು ಕ್ಲಿಯರ್ ಮಾಡಲೇಬೇಕು. ನಾವು ದೊಡ್ಡ ಒಂದು ಫೈಟ್ ಮಾಸ್ಟರ್ಗೆ ಬುಕ್ ಮಾಡ್ಕೊಂಡು ಕರ್ಕೊಂಡ್ಬಿಟ್ಟು ತಮಿಳಲ್ಲಿ ಕಾಶಿ ಅಂದ್ಬಿಟ್ಟು ಅವರೆಲ್ಲ ದೊಡ್ಡ ರಜನಿಕಾಂತ್ ಜೊತೆಲಿ, ವಿಜಯ್ ಸೇತುಪತಿ ಇಂಥವ್ರ ಜೊತೆಲೆಲ್ಲ ಅವರು ಕೆಲಸ ಮಾಡಿರೋಂಥ ಒಂದು ಫೈಟ್ ಮಾಸ್ಟರ್ ಕರ್ಕೊಂಬಂದು ಮಾಡುವಾಗ ಅದು ಕಂಟಿನ್ಯೂ ಒಂದು ಕಾಲ್ ಶೀಟ್ ಇತ್ತು. ಸೊ ಚೆನ್ನಾಗಂದರೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಜನ ಯಾವ ರೀತಿ ಆಶೀರ್ವಾದ ಮಾಡ್ತಾರೆ. ನಮ್ಮ ಕಾಶಿನಾಥ್ ಲೆಜೆಂಡ್ ಕಾಶಿನಾಥ್ ಅವ್ರ ಮಗನಿಗೆ ಈ ಒಂದು ಸಿನಿಮಾಯಿಂದ ಅವ್ರಿಗೆ ಒಂದು ಜಯ ತಂದು ಕೊಡಬೇಕು, ಮುಂದೆ ಅವರ ಲೈಫ್ ಚೆನ್ನಾಗಿರುತ್ತೆ ಈ ಪಿಕ್ಚರಿಂದ ಅಂಥೇಳಿ ನಾನು ಸಂದರ್ಭದಲ್ಲಿ ಜನಗಳು ನಾನು ಕೇಳ್ಕೊತೀನಿ. ಲೈಫ್ ಕೊಡಿ ಕಾಶಿನಾಥ್ ಮಗನಿಗೆ ಅಂತ ಹೇಳಿ ಈ ಸಿನಿಮಾ ಮುಖಾಂತರ ಲೈಫ್ ಕೊಡಿ ಕಾಶಿನಾಥ್ ಮಗನಿಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಅಂದರೆ ನಿಮಗೆ ಸಿನಿಮಾ ಹೆಂಗೆ ಸ್ಫೂರ್ತಿ, ಸಿನಿಮಾ ಇಂಡಸ್ಟ್ರಿ ಅಥವಾ ಸಿನಿಮಾ ಆಕರ್ಷಣೆ ಹೆಂಗೆ ಅಂತ ಒಂದು ನನಗೆ 2005-2006ರಲ್ಲಿ ಸಿನಿಮಾ ನಿರ್ಮಾಪಕರ ಜೊತೆಲಿ ನಾನು ಕೆಲಸ ಮಾಡಿದ್ದೀನಿ. ಅವಾಗ ಯಾವುದೋ ಒಂದು ಸಿನಿಮಾ ಬೆಳಕಿನೆಡೆಗೆ ಅಂತ ಯಾವುದೋ ಒಂದು ಫಿಲಮ್ ಬಂತು. ಅದಾದಮೇಲೆ ನಾನಿ ಅಂತ ನನ್ನ ತಮ್ಮನೇ ಮಾಡ್ದ. 2 ಸಿನಿಮಾದಲ್ಲೂ ನಾನು ವಾಲಂಟ್ರಿಗೆ ಹೋಗಿ ನೋಡ್ತಾ ಇದ್ದೆ, ಬರ್ತಾಯಿದ್ದೆ. ಕೆಲವೆಲ್ಲ ಕೊಡೋದು ತಗೊಳ್ಳೋ ವ್ಯವಹಾರನ ಆ ಟೈಮಲ್ಲಿ ಮಾಡ್ಕೊಂಡು ನಾವು ಇದ್ವಿ. ನನಗೆ ಚೆನ್ನಾಗಿ ಗೊತ್ತಿತ್ತು ಸಿನಿಮಾ ಹೆಂಗೆ ಆಗ್ತದೆ, ಹೆಂಗೆ ವರ್ಕ್ ಆಗ್ತದೆ ಅನ್ನೋದು ನಾನು ನೋಡ್ಕೊಂಡು ಬರ್ತಾಯಿದ್ದೆ ಅವಾಗಲಿಂದನೂ. ನಾನು 2016ರಲ್ಲಿ ನಾನು ಬ್ಯಾನರ್ ರಿಜಿಸ್ಟರ್ ಮಾಡಿಟ್ಟಿದ್ದು. ನನಗೆ ಸಿನಿಮಾ ಅಂತಂದರೆ ಸ್ವಲ್ಪ ಭಯನೂ, ಇದು ಹೋದರೆ ಹೆಂಗಪ್ಪ ಏನು ಎಂತೆಂಥ ದೊಡ್ಡವರೇ ಘಟಾನುಘಟಿಗಳೇ ಇದರಲ್ಲಿ ಅಲ್ಲಾಡೋಗ್ಬಿಟ್ಟಿದ್ದಾರೆ. ಸೊ ಇರಲಿ, ನಾವು ಒಂದು ಭಗವತಿ ಸರಸ್ವತಿ ಕೃಪೆ ನಮ್ಮ ಮೇಲೆ ಯಾವ ಥರ ಇದೆ ಅಂದ್ಬಿಟ್ಟು ಪ್ರಯತ್ನ ಪಟ್ಟಿದ್ದೀನಿ ಆನೆಸ್ಟಾಗಿ, ನೀಟಾಗಿ. ಸೊ 2016ರಲ್ಲಿ ಮಾಡಿದ್ದು ಇದು ಫಸ್ಟ್ ಮೂವಿ. ಈ ಆ ಒಂದು ಬ್ಯಾನರಲ್ಲಿ ನಾನು ಮಾಡ್ತಾಯಿದ್ದೀನಿ. ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ನನ್ನ ಸಿನಿಮಾ ಅಂತ ನಾನು ಹೇಳ್ಬೋದು ಸರ್. ಅಂದರೆ ನಾನು ಹೇಳೋದು, ಈ ದೊಡ್ಡ ಸಿನಿಮಾ ಮಾಡ್ಬೋದಿತ್ತು, ದುಡ್ಡಿದೆ ಅಂದರೆ ದೊಡ್ಡ ಹೀರೋನ ಕಾಲ್ ಶೀಟ್ ತೊಗೋಬೋದಿತ್ತು. ಈಗ ಫಾರ್ ಎಕ್ಸಾಂಪಲ್ ಉಪೇಂದ್ರ ಅವ್ರಿಗೇನೆ ಮಾಡ್ಬೋದಿತ್ತು. ಆ ಥರದ್ದೆಲ್ಲ ಇದ್ದರೂ ಕೂಡ ಈ ಒಂದು ಹೊಸ ತಂಡಕ್ಕೆ ಅವಕಾಶ ಕೊಟ್ಟಿದ್ದು ಮತ್ತು ಈ ಹೊಸ ಹುಡುಗರಿಗೆ ಅವಕಾಶ ಕೊಟ್ಟಿದ್ದು ಯಾಕೆ ಅಂತ. ಇಲ್ಲ, ಈ ಒಂದು ಚಿತ್ರಕಥೆ ಆ ರೀತಿ ಇದೆ. ಅದು ನಾವು ಫಸ್ಟು ಈ ಒಂದು ಸ್ಟೋರಿ ಕೇಳುವಾಗ ಮತ್ತು ಈ ನಾವು ಟೈಟಲ್ ಲಾಂಚ್ ಮಾಡುವಾಗ ಹೀರೋಯಿನ್ನು ಯಾರೂ ಸೆಲೆಕ್ಷನ್ ಮಾಡಿಲ್ಲ. ಆ ಸಿನಿಮಾ ಆ ಕಥೆಗೆ ಯಾವ ರೀತಿ ಒಂದು ಅದು ಬೇಕು ತಗೊಂತು, ಅದು ಮಾಡಿಸ್ದಂಗಿದೆ ಇದರಲ್ಲಿ. ಈ ಬಟ್ಟೆ ಅಳತೆ ಕೊಟ್ಟು ಹಾಕ್ಕೊಂಡ್ರೆ ನಾವು ರೆಡಿಮೇಡ್ ಹಾಕ್ಕೊಳೋದಕ್ಕೂ ಅಳತೆ ಕೊಟ್ಟು ಹೊಲಿಸೋದಕ್ಕೂ ವ್ಯತ್ಯಾಸ ಇದೆ. ಇದು ಅಳತೆ ಕೊಟ್ಟು ಹೊಲಿಸಿ ನಾವು ಬಟ್ಟೆ ಮೈ ಮೇಲೆ ಹಾಕ್ಕೊಂಡಂಗೆ ಆ ಥರ ಒಂದು ಚಿತ್ರಕಥೆಗೆ ಹೀರೋಯಿನ್ನು, ಕೆಲವು ಖಳನಾಯಕರು
ಈ ಪ್ರದೀಪ್ ಕಾಬ್ರಾ ಅಂತಂದರೆ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಜೊತೆಲೆಲ್ಲ ಮಾಡಿದ್ದಾನೆ ವಿಲನ್ ಆಗಿ. ತುಂಬ ಹಳೆ ಆ್ಯಕ್ಟ್ರು, ಮಾಸ್ ವಿಲನ್ನು ಒಂದು ಇದರಲ್ಲಿ. ಆ ಪ್ರದೀಪ್ ಕಾಬ್ರಾ ಅವರು ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದರಲ್ಲೂ ಪ್ರತಾಪ್ ನಾರಾಯಣ್ ಅಂತೂ ರಗಡ ಬಿಡಿ. ಅದು ಹೇಳ್ತೀನಲ್ಲ, ಇದು ಈ ಸಿನಿಮಾ ಒಂದು ಟಾಕ್ ಅಂತೂ ಗ್ಯಾರಂಟಿ ಆಗುತ್ತೆ. ಅದು ಭಗವಂತನ ಇಚ್ಛೆ ಅದು ಇದ್ದೇ ಇದೆ, ಅದಾಗುತ್ತೆ. ಆದರೆ ಪ್ರತಾಪ್ ನಾರಾಯಣ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಪಾಪ ನಮ್ಮ ಅಪೂರ್ವ ಅಂತೂ ಅವರಿಗೆ ಮನುಷ್ಯ ತುಂಬ ಈ ಸಿನಿಮಾದಲ್ಲಿ ಕಾಟ ಕೊಟ್ಬಿಟ್ಟಿದ್ದೀನಿ ನಿಮಗೆ. ಅಂದರೆ ಅಷ್ಟು ನಿದ್ದೆಗೆಟ್ಟು ರಾತ್ರಿ ಅಲ್ಲದ ಸೊಳ್ಳೆ, ಆ ಕಾಡಲ್ಲಿ ತೆಗೆದಿರೋದು ಫಿಲಮು. ಈ ಕ್ಲೈಮ್ಯಾಕ್ಸ್ ವಿಚಾರದಲ್ಲಿ ದೊಡ್ಡದೊಂದು ದೊಡ್ಡದೊಂದು ಸೆಟ್ ಹಾಕಿ ಆ ಇಡೀ ಮನೆಯೇ ಬ್ಲಾಸ್ಟ್ ಮಾಡಿ ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿರ. ಆ ಒಂದು ಕಾಡು ಮಧ್ಯದಲ್ಲಿ ತೆಗಿತಾ ಇದ್ದೀವಿ, ಸೊಳ್ಳೆಗಳು ಏನು ರಾತ್ರಿ ಎಲ್ಲ ಎದ್ದಿರಬೇಕು ಪಾಪ. ಅವ್ರು ಏನು ಶೂಟಿಂಗ್ ಅಂದಮೇಲೆ ಯಾವಾಗಲೂ ಅವರು ಕ್ಯಾರವನಲ್ಲಿ ಕೂರೋಕ್ಕಾಗಲ್ಲ, ಶೂಟಿಗೆ ಬರಲೇಬೇಕು. ಆ ಥರದ ಪಾಪ ಅವರು ಸಿಕ್ಕಾಪಟ್ಟೆ ಟಾರ್ಚರ್ಗಳು ತಗೊಂಡು ಈ ಸಿನಿಮಾನ ಪಾಪ ತುಂಬ ಅದ್ಭುತವಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಈ ಉದ್ಯಮ ನೀವು ಮಾಡ್ತಿರೋ ಉದ್ಯಮ ಬೇರೆ. ಈ ಉದ್ಯಮಕ್ಕೆ ಬಂದಾಗ ಈ ಉದ್ಯಮದಲ್ಲಿ ಆಗುವುಗಳನ್ನ ಈಗ ನೋಡಿರ್ತೀರ. ಈಗ ಇನ್ನು ಈ ಹಂತ ತುಂಬ ಇಂಪಾರ್ಟೆಂಟು, ರಿಲೀಸು ಅಥವಾ ಡಿಸ್ಟ್ರಿಬ್ಯೂಷನ್ನು, ಇದು ತುಂಬ ಇಂಪಾರ್ಟೆಂಟು. ಸೊ ನಿಮ್ಮ ಕೊಲಾಬ್ರೇಷನು ತುಂಬ ಸ್ಟ್ರಾಂಗ್ ಆಗಿದೆ. KRG ಅವ್ರು ಬಂದಿದ್ದಾರೆ. ಸೊ ಒಂದು ಒಳ್ಳೆ ಬ್ರ್ಯಾಂಡ್ ವ್ಯಾಲ್ಯೂ ಜೊತೆಗೆ ಸಿನಿಮಾ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಸೊ ಇದೆಲ್ಲ ಹೆಂಗೆ ಅರ್ಥ ಆಗ್ತಿದೆ ಇಂಡಸ್ಟ್ರಿ ನಿಮ್ಗೆ? ಹೆಂಗೆ ಅನ್ನಿಸ್ತಾ ಇದೆ? ಅಲ್ಲಲ್ಲ, ಇಂಡಸ್ಟ್ರಿ ಈಗ ನಾವು ಹೇಳೋದಲ್ಲ, ನಮ್ಮ ಒಳ್ಳೆತನ ಭಗವಂತನ ಒಂದು ಭಗವಂತನ ಕೃಪೆ, ರಾಯರ ಆಶೀರ್ವಾದ. KRG ಅಂತವ್ರು ಸಿಕ್ಕಿದ್ದಾರೆ. ತುಂಬ ಚೆನ್ನಾಗಿ ಅವರು ಒಂದು ಪ್ಲಾಟ್ಫಾರ್ಮ್ ನೀಟಾಗಿ ರೆಡಿ ಮಾಡಿದ್ದಾರೆ. ಅದ್ಭುತವಾಗಿ ಒಂದು ರಿಲೀಸಿಗೆ ನೀಟಾಗಿ ಅರೇಂಜ್ಮೆಂಟ್ ಮಾಡ್ತಾಯಿದ್ದಾರೆ. ಅವರು ತುಂಬ ನನಗೆ ಹೇಳಿದ್ದಕ್ಕಿಂತ ಹೆಚ್ಚಾಗಿ ಅವರು ನಮಗೆ ಸಹಾಯ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಈ ರಿಲೀಸ್ಗೆ. ಸೊ ನನ್ನ ಅದೃಷ್ಟ, ನಮ್ಮ ಗುರುರಾಯರ ಕೃಪೆ ಇರೋವರೆಗೂ ನಮಗೆ ಜಯ ಕಟ್ಟಿಟ್ಟ ಬುತ್ತಿ ಇದರಲ್ಲಿ. ಯಾಕಂದರೆ ನನಗೆ ಸಿನಿಮಾ ನೋಡಿದ್ದೀನಿ, ನಾನು ಕಂಪ್ಲೀಟ್ ಸಿನಿಮಾ ನೋಡಿರೋದ್ರಿಂದ. ಯಾಕಂದ್ರೆ ನಾವು 10 ಪಿಕ್ಚರ್ ನೋಡಿರ್ತೀವಿ. ನಾವು ಯಾವ ಪಿಕ್ಚರ್ ಕರೆಕ್ಟಾಗಿ ಎಂತೆಂಥದ್ದು ಈ ಇತ್ತೀಚೆಗೆ ಯಾವುದೇ ಸಿನಿಮಾ ರಿಲೀಸ್ ಆದರೂ ನಾನು ಸಿನಿಮಾ ಕೂತು ನೋಡ್ತಾ ಇರ್ತಿದ್ದೆ. ನಾವೇನು ತಪ್ಪು ಮಾಡಿದ್ದೀವಿ ಈ ಸಿನಿಮಾದಲ್ಲಿ, ಇವ್ರೇನು ಮಾಡಿದ್ದಾರೆ, ಇದೆಷ್ಟು ಚೆನ್ನಾಗಿ ಬಂದಿದೆ, ಇದ್ಯಾಕೆ ಹಿಂಗೆ ಬಂತು ಅನ್ನೋದು ಪ್ರತಿ ಯಾವುದೇ ರಿಲೀಸ್ ಆದರೂ ಸಿನಿಮಾ ನೋಡಿ ಬರ್ತಾಯಿದ್ದೆ. ಹಂಗಾಗಿ ಎಲ್ಲ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮದು ಅದ್ಭುತವಾಗಿದೆ ಅಂತ ಹೇಳ್ತೀನಿ. 2 ಅವರ್ ಅವ್ರು ಕೊಟ್ಟಂಥ ದುಡ್ಡು ನಿಜ ಯಾರಿಗೂ ಲಾಸ್ ಆಗೋಲ್ಲ. ಅಷ್ಟು ನೀಟಾಗಿ ಎಂಟರ್ಟೈನ್ಮೆಂಟ್ ಆಗುತ್ತೆ, ಖುಷಿ ಪಡ್ತಾರೆ, ದುಃಖನೂ ಪಡ್ತಾರೆ. ಸಿನಿಮಾ ಅಂದರೆ ಆ ಥರ ಒಂದು ಮನಸ್ಸಿಗೆ ನೋವಾಗೋಂಥ ಕೆಲವು ವಿಚಾರಗಳು ಇದ್ದಾವೆ. ನಾವು ಸಿನಿಮಾ ಸೂರಿ ಲವ್ ಸಂಧ್ಯಾ ಅಂತ ಅಂದ್ಬಿಟ್ಟು ಗಾಡ್ ಈಸ್ ಡಿವಿಲ್ ಮೈಂಡೆಡ್ ಅಂತ ಇಟ್ಬಿಟ್ವಿ ನಾವು ಲಾಸ್ಟಲ್ಲಿ. ಅದು ತುಂಬ ದೊಡ್ಡ ಒಂದು ಅರ್ಥ ಇದೆ. ಸಿನಿಮಾ ನೋಡಿದ ಮೇಲೆ ಯಾಕೆ ಆ ಹೆಸರು ಇಟ್ಟರು ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಮಹಾನ್ ದೈವ ಭಕ್ತ. ನಾನು ದೇವ್ರಿಗೆ ಆ ಥರ ನಾನು ಯಾಕೆ ಹೇಳ್ಬೇಕು ಅಂದರೆ, ನೀವು ಆ ಸಿನಿಮಾ ನೋಡಿದರೆ ಅದಕ್ಕೆ ಯಾಕೆ ಆ ಥರ ಇಟ್ಟರು ಅನ್ನೋದ್ರ ಬಗ್ಗೆ ಸರಿ ಇವ್ರು ಇಟ್ಟಿರೋದು ಅನ್ನೋ ಲೆಕ್ಕಾಚಾರಕ್ಕೆ ಹೋಗ್ತದೆ ಅನ್ನೋದು ನಾನು ಹೇಳ್ತೀನಿ ಸರ್. ಸರ್, ನೀವು ಮಾತಾಡ್ತಿರೋದು ನೋಡಿದ್ರೆ ಅಥವಾ ನೀವು ತಿಳ್ಕೊಂಡಿರೋದು ತುಂಬ ಇದೆ ಅಂತ ಅನ್ಸುತ್ತೆ. ಅಂದರೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನೀವು ಸುಮ್ಮನೆ ಬಂದಿಲ್ಲ ಅಂತ ಕಾಣುತ್ತೆ ನನಗೆ. ಸೊ ಅಂದರೆ ನಿಮ್ದು ಏನೇ ಉದ್ಯಮ ಇದ್ರು ಈ ಸಿನಿಮಾ ಇಲ್ಲಿಗೆ ಬರಬೇಕು, ಇಂಡಸ್ಟ್ರಿಗೆ ಬರಬೇಕು ಅಂತ ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದೀರಾ ಅಂತ ಅನಿಸ್ತದೆ. ಆ್ಯಂಡ್ ನಿಮ್ಗೊಂದು ಪ್ಯಾಷನ್ ಇದೆ, ಸಿನಿಮಾ ತುಂಬ ಪ್ರೇಮಿ ನೀವು ಅನ್ನೋದು ನನಗೆ ಕಾಣಿಸ್ತಾ ಇದೆ. 100%. ಸೊ ಹಾಗಾಗಿ ಉದ್ದೇಶ ಏನು ಸರ್? ಅಂದರೆ ಮುಂದೆ ವಿಷನ್ ಹೆಂಗಿದೆ? ಅಂದರೆ ಇಂಡಸ್ಟ್ರಿಲಿ ಇನ್ನೂ ಏನು ಮಾಡಬೇಕು ಅಂತಿದೆ ಅಥವಾ ಆ ಥರದ್ದು ಏನಾದರೂ ಉದ್ದೇಶ ಇಟ್ಕೊಂಡು? ಇಲ್ಲ, ಉದ್ದೇಶ ಅಂತೂ ತುಂಬ ದೊಡ್ಡ ಮಟ್ಟದಲ್ಲಿದೆ. ನಾನು ಈಗ 2007ರಿಂದನೂ ಈ ಸಿನಿಮಾ ರಂಗ ಹೆಂಗೆ ವರ್ಕ್ ಆಗ್ತದೆ, ಸುಮಾರು ನಿರ್ಮಾಪಕರ ಜೊತೆಯಲ್ಲಿ ನಾನು ಸ್ನೇಹಿತರಿದ್ದಾರೆ, ಒಳ್ಳೊಳ್ಳೆ ನಿರ್ಮಾಪಕರು ನನಗೆ ಸ್ನೇಹಿತರಿದ್ದಾರೆ. ಅವ್ರ ಜೊತೆಲಿ ಹೋಗೋದು, ಕೆಲವು ಟೈಮಲ್ಲಿ ಅವರು ನಾನು ತುಂಬ ಬೇಕಾಗಿರೋಂಥ ವ್ಯಕ್ತಿ ಒಬ್ಬ, ಅದನ್ನು ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ, ಅವರು ತುಂಬ ದೊಡ್ಡ ನಿರ್ಮಾಪಕ ಆಗಿ ಅವ್ರ ಜೊತೆಯಲ್ಲಿ ಅವ್ರ ಸೆಟ್ಗೆಲ್ಲ ಹೋಗ್ತಾಯಿದ್ದೆ ನಾನು 2007ರಲ್ಲಿ. ನಾನು ಕೆಲವೆಲ್ಲ ನಂದು ವೆಹಿಕಲ್ಸ್ ಎಲ್ಲ ನಾನು ಅವ್ರಿಗೆ ಇದಲ್ಲಿ ಕೊಟ್ಟಿದ್ದೆ. ನಂದು ಬ್ರ್ಯಾಂಡ್, ನಂದು ಆಡಿ ಬೆಂಜ್ ಆ ಥರ ಇದ್ದವೆಲ್ಲ ನಾನು ಇದು ಯೂಸ್ ಮಾಡ್ರಪ್ಪ ಅನ್ನೋ ಲೆಕ್ಕಾಚಾರ ಕೊಟ್ಟು ಈ ಸಿನಿಮಾದ ನೋಡ್ತಾ ಇದ್ದೆ ಪ್ರತಿ ಟೈಮಲ್ಲಿ. ಆದರೆ ನಾನೇ ಇದರಲ್ಲಿ ಒಂದು ತೊಡಗಿಸ್ಕೊಂಡು ನಾನು ಮಾಡಿದ್ದೀನಿ ಅಂತಂದರೆ, ನಾನು ಈ ಸಿನಿಮಾ ರಂಗದಲ್ಲಿ ಪರ್ಮನೆಂಟಾಗಿ ಉಳಿಬೇಕು ಅಂತೇಳಿ ಈ ಒಂದು ಸಿನಿಮಾನ ನಾನು ಮಾಡಿದ್ದೀನಿ. ಉಳಿಸ್ಕೊಳೋದು ಬಿಡೋದು ಜನಗಳ ಕೈಯಲ್ಲಿದೆ. ನಂದು ಬಿಡಿ, ಈಗ ಲೆಜೆಂಡ್ ಡೈರೆಕ್ಟರ್ ನಮ್ಮ ಕಾಶಿನಾಥ್ ಅವ್ರ ಮಗನಿಗೆ ಯಾವುದೂ ಟರ್ನಿಂಗ್ ಪಾಯಿಂಟ್ ಇಲ್ಲ. ಅವ್ರದ್ದು 3-4 ಸಿನಿಮಾ ಬಂದವು. ಜನ ಅವ್ರ ಅಪ್ಪನಿಗೆ ಆಶೀರ್ವಾದಿಸಿದಂಗೆ ಅವ್ರಿಗೆ ಯಾಕೋ ಆಶೀರ್ವಾದ ಮಾಡ್ತಾಯಿಲ್ಲ. ಯಾಕೆಂದರೆ ಈ ಸಿನಿಮಾ ತುಂಬ ಅದ್ಭುತವಾಗಿ ಮಾಡಿದ್ದಾನೆ ಮನುಷ್ಯ, ನಿಜ ಹೇಳ್ತೀನಿ. ಅವ್ರ ಶಕ್ತಿ ಎಲ್ಲ ಅದು ನಾವು 10% ಹೇಳಿದ್ರೆ ಮನುಷ್ಯ 100% ಅಷ್ಟು ಇನ್ವಾಲ್ವ್ ಆಗಿ ಇದರಲ್ಲಿ ಕೆಲಸ ಮಾಡಿದ್ದಾನೆ. ಇದರಲ್ಲಿ ಜನ ಆಶೀರ್ವಾದ ಆ ಮನುಷ್ಯನಿಗೆ ಮಾಡಬೇಕು ಅಂತ ಹೇಳ್ತೀನಿ. ಯಾಕಂದರೆ ಜನ ಮನಸ್ಸು ಮಾಡಿದರೆ ಯಾರನ್ನು ಬೇಕಾದ್ರೂ ನೋಡಿ, ಹೀರೋ ಆಗ್ಬಿಡ್ತಾರೆ, ಹೀರೋ 0 ಆಗ್ಬಿಡ್ತಾರೆ. ಜನ ಅದರಲ್ಲೂ
ಮಾಧ್ಯಮದವ್ರು ಇಂಪಾರ್ಟೆಂಟ್ ಇದರಲ್ಲಿ. ಮಾಧ್ಯಮದವರೇ ಎಲ್ಲ ಪ್ರತಿಯೊಂದು ಓಲನ್ ಸೋಲ್ ಮಾಧ್ಯಮ ಅಂದರೆ ತಪ್ಪಾಗಲ್ಲ. ಮಾಧ್ಯಮದವರು ಹೇಳಿದ್ರೆ ಅವ್ರು ಹೋಗಿ ಒಬ್ಬೊಬ್ಬರು ಕಿವಿಗೆ ಹಾಕಿದರೆ, ಕಣ್ಣಿಗೆ ತೋರಿಸಿದ್ರೆ ಜನ ಹೌದು ಇದು ಹಿಂಗಿದೆ ಹಿಂಗಿದೆ ಅಂತ ಜನ ಬರ್ತಾರೆ ಥಿಯೇಟ್ರಿಗೆ. ಫಸ್ಟು 2 ಕಣ್ಣಿದ್ದಂಗೆ ಅಂತ ಹೇಳ್ತೀನಿ ನಾನು. ಫಸ್ಟು ಮಾಧ್ಯಮ, ಮೊದಲನೇ ಕಣ್ಣು ಮಾಧ್ಯಮ, ಅದಾದಮೇಲೆ ಜನ. ಇಬ್ಬರು ಸೇರಿ ಒಳ್ಳೆ ದೃಷ್ಟಿ ನಮ್ಮ ನಿರ್ಮಾಪಕರ ಮೇಲೆ ಆಗಿರ್ಬೋದು, ಚಿತ್ರತಂಡದ ಮೇಲೆ ಆಗಲ್ಲ, ಆ ಎರಡೂ ಕಣ್ಣಲ್ಲಿ ಅದು ಆ ದೃಷ್ಟಿ ಹೋಯ್ತು ಅಂತಂದರೆ ನೋಡಿ ಅವರು ಸಕ್ಸಸ್ ಆದರು, ಗೆದ್ದರು ಅನ್ನೋ ಒಂದು ಖುಷಿ ಇರ್ತದೆ. ಆ ಮನುಷ್ಯ ಕಾಶಿನಾಥ್ ಅಂತ ದೊಡ್ಡ ವ್ಯಕ್ತಿ ಮಗನಿಗೆ ಒಂದು ಜಯ ತಂದುಕೊಡ್ಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸರ್. ಖಂಡಿತ ಸರ್. ಅಂದರೆ ಸಿನಿಮಾದಲ್ಲಿ ಅಷ್ಟು ಪೊಟೆನ್ಷಿಯಲ್ ಇದೆ. ಮತ್ತು ನಾನು ನಿಮ್ಮ ನಾಯಕಿನ ಮಾತಾಡಿಸ್ಬೇಕಾದ್ರೆ ತುಂಬ ವಿಷಯ ಹೇಳ್ತಾಯಿದ್ರು. ಅಂದರೆ ಅವ್ರಿಗೆ ಒಂದು ಇಷ್ಟು ಪ್ಯಾಷನಬಲ್ ಆಗಿರುವಂಥ ಮೇಕರ್ಗಳು ಸಿಗೋದು ಅಷ್ಟು ಸುಲಭ ಅಲ್ಲ. ಇಡೀ ತಂಡ, ಅಂದರೆ ಇದೊಂದು ಕೊಲಾಬ್ರೇಟಿವ್ ಪ್ರೋಸೆಸ್ ಸಿನಿಮಾ. ಅಂದರೆ ಎಲ್ಲರೂ ಒಂದು ತಂಡ ಸೇರಿ ಇದನ್ನು ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಆ್ಯಂಡ್ ಅದೇ ನೀವು ಹೇಳಿದ್ದು ಸುಮ್ಮನೆ ಬಂದಿಲ್ಲ, ಅಂದರೆ ಅದೆಲ್ಲದರಲ್ಲೂ ಕಾಣ್ತಾ ಇದೆ, ಕೆಲಸದಲ್ಲೂ ಕಾಣ್ತಾ ಇದೆ. ಸೊ ಖಂಡಿತ ಒಳ್ಳೆಯದಾಗಲಿ ಸರ್. 6ನೇ ತಾರೀಕು ಬರ್ತಾ ಇದ್ದೀರಾ, ಅದನ್ನು ಅಗೇನ್ ರಾಯರ ದಿನ. ಆ್ಯಂಡ್ ಹೌದೌದು, ಅಣ್ಣವ್ರ ದೊಡ್ಡ ಮನೆ ಸಿನಿಮಾಗಳೆಲ್ಲ ಆಲ್ಮೋಸ್ಟ್ ಗುರುವಾರ ರಿಲೀಸ್ ಆಗೋದು. ಸೊ ವಜ್ರೇಶ್ ಆ ಒಂದು ಲೀಸ್ಟಿಗೆ ನಾವು ಸೇರ್ಕೊಳ್ಳಿ. ಅಷ್ಟು ದೊಡ್ಡ ಒಂದು ಕುಟುಂಬದ ಲೀಸ್ಟಿಗೆ ನಾನು ಸೇರ್ತೀನಿ ಅನ್ನೋದು ಒಂದು ಭಾರಿ ಖುಷಿ ಕೊಡುವಂಥ ವಿಚಾರ. ಖಂಡಿತ. ಅಂದರೆ ಎಲ್ಲ ಪಾಸಿಟಿವ್ ಆಗಿದೆ. ಸೂರಿ ಲವ್ಸ್ ಸಂಧ್ಯಾಗೆ ಒಳ್ಳೆಯದಾಗಲಿ. 6ನೇ ತಾರೀಕು ಅದೇ ಅದೊಂದು ದಿನ ನಿಮ್ಮ ಲೈಫಲ್ಲಿ ಮರೆಯಲಾಗದಂಥ ದಿನ ಆಗುತ್ತೆ ಅಂತ ಭಾವಿಸ್ತೀನಿ. ನಾನಂತೂ ಈ ಸಂದರ್ಭದಲ್ಲಿ ಕೇಳೋದು, ಇದೇ ಮಾರ್ಚ್ 6ನೇ ತಾರೀಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ಜನನು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಈ ಒಂದು ಚಿತ್ರತಂಡಕ್ಕೆ ಯಶಸ್ಸು ಅಂತ ತಂದು ಕೊಡಬೇಕು. ಮುಖ್ಯವಾಗಿ ನಮ್ಮ ಕಾಶಿನಾಥ್ ತುಂಬ ಅಂದರೆ ದೊಡ್ಡ ವ್ಯಕ್ತಿ, ತುಂಬ ಅವರಿಂದ ಎಷ್ಟೋ ಜನ ಬೆಳೆದಂಥವ್ರು ಇದ್ದಾರೆ. ಅವ್ರ ಮಗನಿಗೆ ಒಂದು ಯಾವುದು ಬ್ರೇಕ್ ಸಿಗ್ತಾ ಇರಲಿಲ್ಲ. ಈ ಸಿನಿಮಾಯಿಂದ 100% ಅವ್ರಿಗೆ ದೊಡ್ಡ ಮಟ್ಟದ ಒಂದು ಯಶಸ್ಸು ಸಿಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯಮಾಡಿ ಎಲ್ಲ ಪ್ರೇಕ್ಷಕರಲ್ಲೂ ಮಾಧ್ಯಮದವರಿಂದಲೂ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲನೂ ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ ಈ ಚಿತ್ರತಂಡಕ್ಕೆ ಹರಿಸಿ ಕನ್ನಡ ಚಿತ್ರರಂಗನ ಬೆಳೆಸಿ ಉಳಿಸಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಸೂರಿ ಲವ್ ಸಂಧ್ಯಾ, ಸೊ ನಿರ್ಮಾಪಕರು, ಯೂಶಲಿ ನಾವು ನಿರ್ಮಾಪಕರನ್ನು ಮಾತಾಡ್ಸೋದು ಕಡಿಮೆ ಮತ್ತು ಅವರು ಮಾತಾಡೋದು ಕಡಿಮೆ. ಆದರೆ ಈ ಚಿತ್ರದ ನಿರ್ಮಾಪಕರು, ಇವರ ಉದ್ದೇಶ ಮತ್ತು ಅವರ ಸಿನಿಮೋತ್ಸಾಹ ತುಂಬ ದೊಡ್ಡದಾಗಿ ಕಾಣ್ತದೆ. ಅದೆಲ್ಲದಕ್ಕೂ ಸಾಕ್ಷಿಯಾಗಿ ಆ ಚಿತ್ರದ ಗ್ಲಿಮ್ಸ್ ಏನು ನೀವು ಟ್ರೈಲರು, ಟೀಸರು, ಸಾಂಗು ನೋಡ್ತಾ ಇದ್ರೆ ಅದರಲ್ಲೇ ಗೊತ್ತಾಗ್ತಿದೆ ಕೂಡ. ಸೊ 6ನೇ ತಾರೀಕು ಥಿಯೇಟ್ರಿಗೆ ಸೂರಿ ಲವ್ ಸಂಧ್ಯಾ ಸಿನಿಮಾ ಥಿಯೇಟ್ರಿಗೆ ಬರ್ತಾಯಿದೆ. ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಟಾಕ್ ಈ ಸಿನಿಮಾ ಮೇಲೆ ಶುರುವಾಗಿದೆ. ಸೊ ಎಲ್ಲರೂ ತಪ್ಪದೆ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ಈ ಬೇಸಿಗೆಯಲ್ಲಿ ಒಂದು ಒಳ್ಳೆ ಸಿನಿಮಾ, ಒಂದು ಟ್ರೆಂಡ್ ಸೆಟ್ ಮಾಡುವಂಥ ಕಂಟೆಂಟು ಸಿನಿಮಾದೊಳಗಿದೆ ಅಂತ ಹೇಳ್ತಿದ್ದಾರೆ. ಸೊ ಮಿಸ್ ಮಾಡದೆ ಥಿಯೇಟ್ರಿಗೆ ಬಂದು ಸೂರಿ ಲವ್ ಸಂಧ್ಯಾನ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ.